ಮಾಮ, ಆವತ್ತೊಂದಿನ ನೀವು ಆಕೋಲ ಊರಿನ ಬಗ್ಗೆ ಹೇಳ್ತಿದ್ರಿ, ಮತ್ತ ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನೀವು. ಅದ್ರ ಬಗ್ಗೆ ಇನ್ನೇನು ಹೇಳೋದಿದೆ? ಅದಾಗಲ್ಲ ಮಾಮ. ನೀವು ಚಿಕ್ಕವರಿದ್ದಾಗ ಅಲ್ಲಿ ಯಾರೋ ಮಾಂತ್ರಿಕ ಬಂದಿದ್ದ ಅಲ್ವಾ, ಆಮೇಲೆ ಅವ್ನಿಗೆ ಏನಾಯ್ತು? ಹಾ ಹೌದು ಕಣಪ್ಪ, ಇದ್ನಲ್ಲ ಅಂತವ್ರು ಎಷ್ಟೋ ಬಂದು ಎಷ್ಟೋ ಹೋಗಿದ್ದಾರೆ. ಅಮ್ಮ ಇಲ್ಲಿ ನೋಡು, ನನ್ ಕೆಲ್ಸ ಆಯ್ತು. ಏನ್ ಕೆಲ್ಸನೋದು? ಏನದು? ಅಮ್ಮ ಅಯ್ಯೋ, ನೀನೇ ಕೇಳ್ತಾ ಇದ್ದೆ ಅಲ್ವಾ ಈ ಅನ್ನದಾನ ಮಾಡೋದ್ರಿಂದ ಏನಾಗುತ್ತೆ ಅಂತ. ಆ ಬಾಳು ನನ್ಗೆ ಈ ಉಪಾಯ ಮಾಡು ಅಂತ ಹೇಳಿದ್ದ ನೋಡು. ನಾನು ಅದನ್ನ ಮಾಡಿದ್ಕೆ ಚಮತ್ಕಾರ ಆಗಿದೆ ಅಮ್ಮ. ಆ ತಾಲೂಕಿನ ಶೇಟ್ಜಿ ನನಗೆ ಹಣ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರು ನನಗ್ ಸಹಾಯ ಮಾಡೋದಕ್ ತಯಾರಾಗಿದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಹಾ ಅಮ್ಮ. ಸರಿ, ಆದ್ರೆ ಬಾಳುದೇನಿದ್ರಲ್ಲಿ ಅಂತ? ನೀನು ಇಷ್ಟು ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಿದ್ಯಾ, ಅದಕ್ಕೆ ನಿನ್ ಮೇಲೆ ನಂಬಿಕೆ ಇಟ್ಟು ಅವರು ನಿನಗ್ ದುಡ್ಡು ಕೊಡ್ತಾ ಇದ್ದಾರೆ. ಇಲ್ಲ ಇಲ್ಲ ಅಮ್ಮ, ನೀನ್ ಹಾಗೆ ಹೇಳ್ಬೇಡ. ಬಾಳು, ಹೇ ಬಾಳು. ಶೆಟ್ಜಿ ಕರೆದ್ರ ನನ್ನ? ಬಾಳು, ಅದು ನಾನು ತುಂಬಾ ತೊಂದ್ರೆಯಲ್ಲಿದ್ದೆ. ನನ್ಗೆ ಹಣದ ಅವಶ್ಯಕತೆ ಇತ್ತು. ಏನ್ ಮಾಡೋದು ಅಂತಾನೆ ತೋಚ್ತಾ ಇರ್ಲಿಲ್ಲ. ಈ ವಿಷಯನ ನಾನು ನಿನ್ನ ಹತ್ರ ಹೇಳಿದ್ದೆ. ಆಗ ನೀನ್ ಹೇಳ್ದೆ, ಶೇಟ್ಜಿ ನೀವು ಅನುದಾನ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ. ನಾನ್ ಹಾಗೆ ಮಾಡ್ದೆ ಬಾಳು. ಮತ್ತೆ ಎಂತ ಚಮತ್ಕಾರ ಆಯ್ತು ನೋಡು. ತಾಲೂಕಿನ ಶೇಟ್ಜಿ ನನಗೆ ಪತ್ರ ಕಳ್ಸಿದ್ದಾರೆ. ಅವರು ನಾಳೆ ಬಂದು ಹಣ ತಗೊಂಡು ಹೋಗೋದು ಕೇಳಿದ್ದಾರೆ. ಅವ್ರು ನನಗೆ ಸಹಾಯ ಮಾಡೋದಕ್ಕೆ ತಯಾರಿದ್ದಾರೆ ಬಾಳು. ಓ, ಒಳ್ಳೇದಾಯ್ತಲ್ಲ ಹಾಗಾದ್ರೆ. ಹಾ, ಮತ್ತೆ ಬಾಳು, ಇದೆಲ್ಲ ಆಗಿದ್ದು ಕೂಡ ನಿನ್ನಿಂದಾನೆ. ಅಯ್ಯೋ, ನನ್ನಿಂದ ಏನಾಗಿದೆ? ನನ್ಗೇನ್ ಗೊತ್ತಾಗುತ್ತೆ ಇದ್ರ ಬಗ್ಗೆ? ನಾನ್ ಸುಮ್ನೆ ಹೀಗೆ ಹೇಳಿದೆ ಇದ್ರ ಬಗ್ಗೆ. ನೀವ್ ಅದನ್ನ ಕೇಳಿದ್ರಿ, ಅದ್ರ ಪ್ರಕಾರ ಮಾಡಿದ್ರಿ. ಆ ಪಾಂಡುರಂಗನ ಕೃಪೆ ನೋಡಿ. ಇಲ್ಲ ಇಲ್ಲ ಬಾಳು, ಅದೆಲ್ಲ ಹಾಗಿರ್ಲಿ. ನೀನ್ ಹೀಗೆ ಹೇಳ್ತಾ ಇರೋದು ನಿನ್ನ ದೊಡ್ಡತನ. ಆದ್ರೆ ನಾನೇ ಹೇಳ್ತೀನಲ್ಲ, ಒಂದು ಸಲ ಆ ಹಣ ನನ್ನ ಕೈಗೆ ಬಂತು ಅಂದ್ರೆ ನನ್ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ. ಶೆಟ್ಜಿ, ನಿಮ್ ಕೆಲ್ಸ ಆಯ್ತು ಅಲ್ವಾ ಈಗ? ಹಾ, ಅಷ್ಟು ಸಾಕು. ಸರಿ, ನಾನು ಇವಾಗ ಹೋಗ್ತೀನಿ. ಕೊಟ್ಟಿಗೆಲ್ ಸಾಕಷ್ಟು ಕೆಲಸಗಳಿವೆ. ಸರಿ, ಮಾಡೋಗ್ ನಿನ್ ಕೆಲ್ಸ ನೋಡೋಗ್ ಹೋಗು. ಅಮ್ಮ, ನಾನೊಂದ್ ವಿಚಾರ ಹೇಳ್ತೀನಿ ನಿನ್ಗೆ. ನೀನ್ ಬೇಕಾದ್ರೆ ನಂಬಿಕೆ ಇಡು ಅಥವಾ ಇಡದೇ ಇರು, ಆದ್ರೆ ನನಗ್ ಮಾತ್ರ ಬಾಳು ಮೇಲೆ ಪೂರ್ತಿ ನಂಬಿಕೆ ಇದೆ. ನಾನೇನ್ ಹೇಳ್ತೀನೋ ಅದು ಮಾತ್ರ ನಿಮಗೆ ಇಷ್ಟ ಆಗೋದಿಲ್ಲ. ಹೊರಗಿಂದ ಬಂದ ಆ ಹುಡುಗ ಏನ್ ಹೇಳಿದ್ರು ನಿಮ್ಗೆಲ್ಲ ತುಂಬಾ ಇಷ್ಟ ಆಗತ್ತೆ ನೋಡಿ. ನಿಮ್ ವ್ಯವಹಾರ ಎಲ್ಲ ಮುಂದುವರಿಸ್ಕೊಳ್ಳಿ. ನಿಮ್ಗೇನ್ ಬೇಕಾದ್ರೂ ಮಾಡ್ಕೊ ಹೋಗಿ. ಅಮ್ಮ, ಅಯ್ಯೋ ಅಮ್ಮ. ಮಾಮ, ಆವತ್ತೊಂದಿನ ನೀವು ಆಕೋಲ ಊರಿನ ಬಗ್ಗೆ ಹೇಳ್ತಿದ್ರಿ, ಮತ್ತ ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನೀವು. ಅದ್ರ ಬಗ್ಗೆ ಇನ್ನೇನು ಹೇಳೋದಿದೆ? ಅದಾಗಲ್ಲ ಮಾಮ. ನೀವು ಚಿಕ್ಕವರಿದ್ದಾಗ ಅಲ್ಲಿ ಯಾರೋ ಮಾಂತ್ರಿಕ ಬಂದಿದ್ದ ಅಲ್ವಾ, ಆಮೇಲೆ ಅವ್ನಿಗೆ ಏನಾಯ್ತು? ಹಾ ಹೌದು ಕಣಪ್ಪ, ಇದ್ನಲ್ಲ ಅಂತವ್ರು ಎಷ್ಟೋ ಬಂದು ಎಷ್ಟೋ ಹೋಗಿದ್ದಾರೆ. ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರಲ್ವಾ, ಅವ್ರಿಗೆಲ್ಲ ಶಿಕ್ಷೆ ಅಂತೂ ಖಂಡಿತ ಆಗಿದೆ. ಏನ್ ಮಾಡಿದ್ರು ಅವರು? ಆದ್ರೆ ಅವ್ರ ಪೈಕಿ ಯಾರು ಕೂಡ ನನ್ನ ಬಳಿ ಬಂದು ತಪ್ಪಾಯ್ತು ಅಂತ ಹೇಳಲಿಲ್ಲ ನೋಡು. ಹಾಗ್ಯಾಕೆ ಆಗೋಯ್ತು ಮಾಮ? ಯಾಕಂದ್ರೆ ಅವ್ರಿಗೆ ಅನ್ನಿಸ್ತಾ ಇತ್ತಲ್ಲ, ಚಿಕ್ಕ ಹುಡುಗ ಇವನು ಅಂತ. ಇವನಿಗೇನು ಗೊತ್ತಾಗುತ್ತೆ, ಇವನ ಹತ್ರ ಏನಕ್ಕೆ ಕ್ಷಮೆ ಕೇಳಬೇಕು ಅಂತ. ಆದ್ರೆ ಮಾಮ, ಇದೆಲ್ಲ ನಿಮಗೆ ಯಾವಾಗಿಂದ ಗೊತ್ತಾಗಕ್ ಶುರು ಆಯ್ತು? ಯಾವಾಗಿಂದ ಅಂದ್ರೆ ಚಿಕ್ಕಂದಿನಿಂದಲೇ ಗೊತ್ತಾಗುತ್ತಲ್ಲ. ಒಂದ್ಸಾರಿ ಚಿಕ್ಕವನಿದ್ದಾಗ ನಾನು ಕಾಡಿಗೆ ಹೋಗಿದ್ದೆ. ಆಗ ಅಲ್ಲಿ ನನಗೆ ಇಬ್ರು ಸಾಧುಗಳು ಸಿಕ್ಕಿದ್ರು. ಬಾಳಪ್ಪ, ಇವತ್ತು ನಾನು ಈ ಘೋಷಣೆ ಮಾಡ್ತಾ ಇದ್ದೀನಿ. ಇವತ್ತಿನ ನಂತರ ನಿನ್ನ ಬಾಯಿಂದ ಯಾವ ಮಾತು ಬರುತ್ತೋ ಅದಷ್ಟು ಸತ್ಯ ಆಗತ್ತೆ. ಮತ್ತೆ ಮುಂದೆ ಏನಾಯ್ತು ಮಾಮ? ಆಗ ನನ್ಗೆ ಅವ್ರೊಂದು ವಿಷಯ ಹೇಳಿದ್ರು. ನಾನು ಏನ್ ಹೇಳ್ತೀನಲ್ವಾ ಅದು ನಿಜ ಆಗುತ್ತೆ ಅಂತ. ಅವತ್ತಿಂದ ಇವತ್ತಿನ ತನಕ ನಾನು ಏನ್ ಹೇಳ್ತೀನೋ ಅದೆಲ್ಲಾನು ನಿಜ ಆಗುತ್ತೆ ನೋಡಿ. ಆಗ್ಲಲ್ಲ. ಏ ದಾಮು, ಏ ದಾಮು, ಅಯ್ಯೋ ಅಯ್ಯೋ, ನಗೋ ಸ್ವಲ್ಪ ನೀರ್ ಕೊಡಪ್ಪ ನೀನು.
ತಗೊಳ್ಳಿ. ಕಡೆಗೂ ಸಿಕ್ತು ನನ್ಗೆ. ಶೆಟ್ಟಿ, ಓ ಶೆಟ್ಟಿ, ಬಾಯಲ್ಲಿ. ಏನ್ ವಿಷಯ? ಅಯ್ಯೋ, ಈ ಕಡೆ ಬನ್ನಿ ನೀವು. ಅಲ್ಲಿಂದನೇ ಯಾಕೆ ಹೇಳ್ತಾ ಇದ್ರೆ ಏನು ಅಂತ. ಅಯ್ಯಯ್ಯಯ್ಯಯ್ಯಯ್ಯಯ್ಯ. ಅಕ್ಕ ಇದೀರಾ? ಹಾ ಬಾಬಾ, ಕೂತ್ಕೋ. ಅಕ್ಕ ಏನಾಗಿದೆ ಅಕ್ಕ? ನೀನ್ ಯಾಕೆ ಅಳ್ತಾ ಇದೀಯಾ? ಅಯ್ಯೋ ಹೇಳು. ಇವ್ರು ಆಚೆ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಅಯ್ಯೋ ದೇವ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಏನಾದ್ರೂ ಕೆಲ್ಸದ ಮೇಲೆ ಹೋಗಿದ್ದಾರಾ ಅಣ್ಣ? ಅದ್ರ ಬಗ್ಗೆ ಏನು ಹೇಳಿಲ್ಲ ನೋಡು. ಆಚೆ ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಹೇಳಿದ್ರು. ಅಯ್ಯೋ, ಹಾಗಾದ್ರೆ ಯಾರ ಜೊತೆ ಆದ್ರೂ ಮಾತಾಡ್ತಾ ನಿಂತಿರ್ತಾರೆ, ಇಲ್ಲ ಅಂದ್ರೆ ಜನರಿಗೆ ಕಂಬ್ಳಿ ಬಗ್ಗೆ ಹೇಳ್ತಿರ್ತಾರೆ. ಹೊಸ ಸಾಮಗ್ರಿಗಳನ್ನ ತರ್ಬೇಕಲ್ವಾ? ಅಯ್ಯೋ, ಮೊದಲು ತಂದಿರೋ ಕಂಬಳಿಗಳೇ ಮಾರಾಟ ಆಗಿಲ್ಲ, ಹೀಗಿರುವಾಗ ಮತ್ತೆ ಕಂಬಳಿಗಳನ್ನ ತರ್ತಾರೆ. ಹಾಗಾದ್ರೆ ಅಣ್ಣ ಎಲ್ಲಿಗೆ ಹೋಗಿರ್ಬೋದು? ಅದೇ ಗೊತ್ತಾಗ್ತಿಲ್ಲ. ಕಂಬಳಿ ಮಾರಾಟ ಮಾಡೋದಕ್ಕೂ ಅವ್ರಿಗೆ ಮನ್ಸಿಲ್ಲ. ಯಾವಾಗ್ಲೂ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ, ಒಂದು ಅರ್ಥ ಆಗ್ತಿಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಮಾಮ ಅವರನ್ನ ಹೋಗಿ ಭೇಟಿ ಮಾಡ್ಬೇಕು. ಅಯ್ಯೋ, ಏನು ಪ್ರಯೋಜನ ಇಲ್ಲ. ಅವ್ರು ಆ ಜಾಗಕ್ಕೆ ಹೋಗೋದೇ ಬೇಡ ಅಂತಿದ್ದಾರೆ. ಅಯ್ಯೋ, ಏನ್ ಹೇಳೋದು ಇದಕ್ಕೆ? ನನ್ ಜೊತೆ ಏನ್ ಇದೆಯೋ ಆ ದೇವ್ರಿಗೆ ಗೊತ್ತು. ಅಕ್ಕ, ನೀವು ಅಳ್ಬೇಡಿ ಅಕ್ಕ. ಅಯ್ಯೋ, ಅಳದೆ ಇನ್ನೇನ್ ಮಾಡ್ಲಿ? ಹೀಗೆಲ್ಲ ಯಾವತ್ತೂ ಮಾಡಲ್ಲ ಇವರು. ನನ್ ಮನ್ಸಿಗೆ ಭಯ ಆಗ್ತಿದೆ. ಉಜ್ವಲ, ನೀನು ನನ್ ಜೊತೆಗ್ ಬರ್ತೀಯಾ? ಹೋಗಿ ಇವ್ರನ್ನ ಎಲ್ಲ ಕಡೆ ಹುಡ್ಕೋಣ. ಸರಿ ಸರಿ ಅಕ್ಕ, ನಡೀರಿ ಹೋಗೋಣ. ಸರಿ. ಮಾಮ, ಮಾಮ. ಈಗ ಇವಳಿಗೆ ಹೇಗೆ ಹೇಳೋದು ಇವಳು ಗಂಡ ಸತ್ತೋಗಿದ್ದಾನೆ ಅಂತ? ಅಯ್ಯೋ, ಏನ್ ಹೇಳ್ತಿದ್ದೀರಾ ಮಾಮ? ಹೌದು, ಮಾಮ, ನೀವ್ ಹೇಳಿದ್ದನ್ನ ಅವಳು ಗಂಡ ಕೇಳದೆ ಇರ್ಬೋದು ನೋಡಿ. ಅದೇನೆ, ಬೇರೆ ಇನ್ನೇನಿರುತ್ತೆ? ನಾನು ಹೇಳಿದ್ದೆ ಹುಡುಗಾಟ ಮಾಡಬೇಡ, ಜಾಸ್ತಿ ಬೆಲೆಗೆ ಜನರಿಗೆ ಕಂಬಳಿಗಳನ್ನ ಮಾರಾಟ ಮಾಡಬೇಡ, ಸ್ವಲ್ಪ ಕಡಿಮೆ ಲಾಭ ಇಟ್ಕೋ ಅಂತ. ಅದರ ಮಾತು ಕೇಳಲಿಲ್ಲ, ಮತ್ತಿನ್ನೇನಾಗುತ್ತೆ? ಮಾಮ, ಇವ್ರು ಬೆಳಗ್ಗೆನೆ ಮನೆಯಿಂದ ಆಚೆ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ನಾನು ಏನೇನು ಹೇಳಿದ್ನಲ್ವಾ, ನನ್ನ ಮಾತನ್ನ ನಿನ್ನ ಗಂಡ ಕೇಳಲಿಲ್ಲ. ಅದು ನಿಜಾನೇ ಮಾಮ, ಆದ್ರೆ ಈಗ ಇರ್ಬೋದು ಮಾಮ. ಒಂದ್ ಕೆಲಸ, 4-6 ಜನರನ್ನ ಜೊತೆ ಕರ್ಕೋ, ಈ ಕಡೆ ಬೆಟ್ಟದ ದಿಕ್ಕಿಗೆ ಹೋಗು. ನಿನ್ ಗಂಡ ಅಲ್ಲಿ ಸಿಗ್ತಾನ ನೋಡು. ನಿಜವಾಗ್ಲೂ ಸಿಗ್ತಾರೆ ಅಲ್ವಾ? ಹೌದು ಮಗಳೇ. ನನ್ ಮನ್ಸು ತಳಮಳ ಆಗ್ತಾನೆ ಇದೆ, ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಾನೆ ಇಲ್ಲ. ಮಗಳೇ, ನಾನು ಮೊದ್ಲೇ ಹೇಳಿದ್ದೆ, ಎಲ್ಲ ಕಡೆ ಎಲ್ಲ ಪರಿಸ್ಥಿತಿಲಿ ಹಣ ಮಾತ್ರ ಕೆಲ್ಸಕ್ಕೆ ಬರಲ್ಲ ಕಣಪ್ಪ. ಹೇಗೋ ಎಲ್ಲ ಸುಸೂತ್ರವಾಗಿ ಹೋಗ್ತಾ ಇತ್ತು ಅಲ್ವಾ? ಎಲ್ಲಾನು ಇತ್ತು, ಆದ್ರೆ ಹಣದ ವ್ಯಾಮೋಹ ಬಿಡ್ಲಿಲ್ಲ ನಿಮ್ಮನ್ನ. ಹೆಚ್ಚು ಲಾಭ ಗಳಿಸ್ಬೇಕು, ಹೆಚ್ಚು ಹಣ ಗಳಿಸ್ಬೇಕು ಅಂತ ಜನರಿಗೆ ಹೆಚ್ಚಿನ ಬೆಲೆಗೆ ಕಂಬಳಿಗಳನ್ನ ಮಾರಾಟ ಮಾಡಕ್ ಶುರು ಮಾಡಿದ್ರಿ, ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡಿದ್ರಿ ನೀವು. ನನ್ನ ಮಾತನ್ನ ಕೇಳಲೇ ಇಲ್ಲ. ಮಾಮ, ನಾನು ಅವ್ರಿಗೆ ಸಾಕಷ್ಟು ತಿಳಿ ಹೇಳ್ದೆ, ಆದ್ರೆ ಅವ್ರು ನನ್ ಮಾತೆ ತಲೆಗೆ ಹಾಕೊಳ್ಳಿಲ್ಲ. ಸರಿ, ಇಲ್ಲಿ ನೋಡು, ಈಗ ತಡ ಮಾಡಬೇಡ, ಬೇಗ ಹೋಗು. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 4 ಜನರನ್ನ ಜೊತೆ ಕರ್ಕೊಂಡು ಹೋಗು.
ಸರಿ ಮಾಮ. ಹೋಗು. ಉಜ್ವಲ, ಉಜ್ವಲ, ಅಯ್ಯೋ ಎಲ್ಲಿ ಹೋಗ್ತಿದ್ಯಾ ಈ ಕಡೆ ನೀನು? ರೀ, ಅದು ನನ್ನ ಅಣ್ಣನ ಹುಡ್ಕೋಕ್ ಹೋಗಿದೆ. ಅಂದ್ರೆ ಬೆಳಗ್ಗೆನೆ ಆಚೆ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಅಯ್ಯೋ ಏನ್ ಹೇಳ್ತಿದ್ಯಾ? ಹೌದು ಅಣ್ಣ, ಅವ್ರನ್ನ ನಾವ್ ಎಲ್ಲ ಕಡೆ ಹುಡುಕಾಡಿದ್ವಿ, ಆದ್ರೆ ಅವರು ಎಲ್ಲೂ ಸಿಗ್ಲಿಲ್ಲ. ಇದು ತುಂಬಾ ವಿಚಿತ್ರ ಆಯ್ತಲ್ಲ. ಮಾಮ ಅವ್ರನ್ನ ಕೇಳಕ್ ಹೋಗಿದ್ವಿ. ಮಾಮ ಅವ್ರು ಹೇಳಿದ್ರು ಆ ಕಡೆ ಬೆಟ್ಟಕ್ಕೆ ಹೋಗಿ ಅಂತ, ಅಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅಯ್ಯೋ ನೀವು ಮೊದ್ಲೇ ಹೇಳ್ಬೇಕು ಅಲ್ವಾ? ಸಂಜೆ ಆಗ್ತಾ ಬರ್ತಿದೆ. ಮಾಮ ಅವ್ರನ್ನ ಭೇಟಿ ಮಾಡಿ ಈಗ ತಾನೇ ಬರ್ತಾ ಇದ್ದೆ. ಸರಿ ನಡೀರಿ, ಹಾಗಿದ್ರೆ ತಡ ಮಾಡೋದ್ ಬೇಡ. ಮಾಮ ಹೇಳಿದ್ರು ಜೊತೆಗೆ ಜನರನ್ನ ಕರ್ಕೊಂಡು ಹೋಗಿ ಅಂತ. ಇವ್ರನ್ನ ಕರ್ಕೊಂಡು ಹೋಗೋಣ ಜೊತೆಗೆ. ಮಾಧು, ಈ ಕಡೆ ಬಾ. ಕೃಷ್ಣ, ಬಾಬು, ಬಾ ಈ ಕಡೆ ಬನ್ನಿ, ನಡೀರಿ ಹೋಗೋಣ. ಬನ್ನಿ. ನಡೀರಿ, ಕೆಲಸ ಇದೆ ಸ್ವಲ್ಪ. ಬನ್ನಿ. ಏನ್ರಪ್ಪ, ಅಲ್ಲ ಆ ಕಡೆ ನೋಡಿದ್ದೀರಾ? ಮಾಮ, ಅಯ್ಯೋ ಅವನು ಸಿದ್ಲಿಂಗ ಅಲ್ವಾ? ಹೌದು, ಆತ್ಮಹತ್ಯೆ ಮಾಡ್ಕೊಂಡ ಇವನು ವಿನಾಕಾರಣ. ಮಾಮ, ಇದು ತುಂಬಾ ದೊಡ್ಡ ಅನಾಹುತ ಆಗೋಯ್ತಲ್ಲ. ಹೌದಲ್ವಾ ಮಾಮ? ಅದಕ್ಕೆ ನೀವು ಅವನ ಹೆಂಡತಿಗೆ ಹೇಳಿದ್ರಿ ಬೆಟ್ಟದ ಕಡೆ ಹೋಗು, ಅಲ್ಲಿ ನಿನ್ ಗಂಡ ಸಿಗ್ತಾನೆ ಅಂತ. ಹೌದು ಕಣಪ್ಪ, ಇವನು ಹೀಗೆ ಅಲ್ಲಿಗೆ ತೇಲಿಸ್ಕೊಂಡು ಹೋಗ್ತಾನೆ, ಅಲ್ಲಿ ಸಿಗ್ತಾನ ಅವ್ರಿಗೆ. ವಿಷಯ ಏನಪ್ಪಾ ಅಂತಂದ್ರೆ, ಪ್ರಾಣ ಬಿಟ್ಟುಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ತಿರ್ಗಾ ಹುಟ್ಟಿ ಬರಬೇಕು, ತಿರ್ಗಾ ಕರ್ಮಗಳನ್ನ ತೀರಿಸ್ಬೇಕು. ಅದು ಯಾವತ್ತೂ ತಪ್ಪಲ್ಲ ನಿಮಗೆ. ಮನುಷ್ಯನಿಗೆ ಅನಿಸ್ತಾ ಇರ್ಬೋದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ಮುಗಿದೋಗುತ್ತೆ ಅಂತ, ಆದ್ರೆ ಹಾಗಲ್ಲ. ಅದು ಮಾಡಿರೋ ಕರ್ಮದ ಲೆಕ್ಕಾಚಾರ ತೀರಿಸಲೇಬೇಕಾಗುತ್ತೆ. ಅದರಿಂದ ಯಾರಿಗೂ ಬಿಡುಗಡೆ ಇಲ್ಲ. ನಡೀರಿ.